ಬೆಳಗ್ಗೆ ಯಾರು ವಿಸಿಲ್ ಊದ್ತಾ ಇರೋದು? ಕಾತಿ, ಯಾರ್ ಕಾತಿ ಇದು? ಬೆಳಗ್ಗೆ ವಿಜಿಲ್ ಹೊಡಿತಾ ಇದ್ದಾರೆ. ಇನ್ಯಾರು ಇರ್ತಾರೆ? ನಮ್ಮಜ್ಜಿ. ಅಲ್ಲಿ ಹೋಗಿ ನಿಲ್ಲೋ ತನಕ ಅವ್ರು ನಿಲ್ಸಲ್ಲ. ಕರ್ಮ, ಇನ್ನು ಏನೇನು ಅನುಭವಿಸ್ಬೇಕು. ಪ್ರಬಲ, ಬಾಲ್ ಹೋಗೋಣ. ಇಲ್ಲ ಅಂದ್ರೆ ನನ್ ಕಿವಿ ಕಿತ್ತು ಹೋಗತ್ತೆ. ಮಲ್ಲಿಕಾ, ಏನ್ರಿ ನಿಮ್ದು ಬೆಳಗ್ಗೆ? ನಂದಲ್ಲ ಕಣೆ, ಅಜ್ಜಿದು ಶಂಕನಾದ. ಕೇಳಿಸ್ಲಿಲ್ವಾ? ಶಂಕನಾದನ? ಎಲ್ಲಿ? ನನ್ಗೇನು ಕೇಳಿಸ್ತಿಲ್ಲ. ಯಾರೋ ವಿಜಿಲ್ ಹೊಡ್ದಂಗ ಅನಿಸ್ತಿದೆಪ್ಪ. ಅದೇ ಕಣೆ, ನಮ್ ಪಾಲ್ಗೆ ಶಂಕನಾದ. ಆಗಿನ ಕಾಲದಲ್ಲಿ ಯುದ್ಧ ಆರಂಭಕ್ಕಿಂತ ಮುಂಚೆ ಈ ತರ ಶಂಕನಾದ ಮಾಡ್ತಾ ಇದ್ರು. ಈಗ ಅಜ್ಜಿ ವಿಸಿಲ್ ಊದ್ತಿದ್ದಾರೆ ಅಂದ್ರೆ ನಮ್ಮ ಮೇಲೆ ಯುದ್ಧ ಆರಂಭ ಮಾಡೋದಕ್ಕೆ ಸಂಕೇತ ಇದು. ಬಾರೆ ಹೋಗೋಣ, ಇಲ್ದರೆ ನಮ್ ಕತೆ ಅಷ್ಟೇ. ಛೇ, ಈ ಅಜ್ಜಿ ನಮ್ ಪರವಾಗಿರ್ತಾರೆ ಅಂತ ನಾವ್ ಅಂದ್ಕೊಂಡಿದ್ರೆ ಹೋಗಿ ಹೋಗಿ ಕಾವೇರಿ ಮತ್ತೆ ಮಾವನ್ ಪರವಾಗಿದ್ದಾರೆ. ಅವ್ರ ಟಾರ್ಚರ್ ಆದ್ರೂ ತಡ್ಕೋಬಹುದು, ಈ ಅಜ್ಜಿ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ ತೇಜು. ಈ ಅಜ್ಜಿ ಒಂಥರ ಮಿಲಿಟರಿ ಆಫೀಸರ್ ಇದ್ದಂಗೆ. ವಿಸಿಲ್ ಊದಿ ಹೋಗ್ಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಬಾರೆ ಹೋಗೋಣ. ಜೋ, ನಿದ್ದೆ ಬರ್ತಿದೆ ತೇಜು. ಬಾ ಹೋಣ, ಬಾ ಬಾ. ಅಜ್ಜಿ, ಏನಾಯ್ತಜ್ಜಿ? ಅಜ್ಜಿ, ಏನಿದು ವಿಸಿಲ್ ಹೊಡೆದು ಎಬ್ಬಿಸ್ತಾ ಇದ್ದೀರಲ್ಲ? ನಾವೇನ್ ಚಿಕ್ಕ ಮಕ್ಳ? ನನಗ್ ಮದ್ವೆಗ್ ಆಲ್ರೆಡಿ ಒಂದ್ ಮಗು ಇದೆ, ಅದ್ ನಿಮಗ್ ಗೊತ್ತಿಲ್ವಾ? ನಿನಗೆ ಮಕ್ಕಳಾಗಿ ಅವ್ರಿಗೆ ಮಕ್ಕಳಾದ್ರೂ ನಾನು ನಿಮ್ಗೆಲ್ಲ ಅಜ್ಜಿನೇ. ಮೊಮ್ಮಕ್ಕಳು ಶಿಸ್ತನ್ನ ಪಾಲಿಸದೆ ಹೋದಾಗ ಅದನ್ನ ಕಲ್ಸ್ಕೊಡ್ಬೇಕಾದ್ದು ನನ್ನ ಕರ್ತವ್ಯ. ಹಬ್ಬದ ದಿನ ಬೆಳಗ್ಗೆ 6 ಗಂಟೆ ಮೇಲಾಗಿದೆ. ಬೇಗೆದ್ದು ರೆಡಿಯಾಗಿ ಪೂಜೆ ಪುನಸ್ಕಾರ ಅಂತ ನೋಡ್ಕೊಳ್ಳೋದ್ ಬೇಡ್ವಾ? ಇನ್ನು ಮಲ್ಗೆ ಇದ್ದೀರಲ್ಲ, ಹೋಗಿ ಮುಖನ ಕನ್ನಡಿಲ್ ನೋಡ್ಕೊ. ಹೋಗಿ ಹೋಗಿ. ಏಯ್, ಎಲ್ರೂ ಅರ್ಧ ಗಂಟೆಲಿ ಸ್ನಾನ ಮಾಡಿ ರೆಡಿಯಾಗಿ ಬಂದು ನನ್ ಮುಂದೆ ನಿಂತ್ಕೋಬೇಕು. ಹೋಗಿ ಹೋಗಿ ಹಿಂದೆ. ಅಜ್ಜಿ, ಗುಡ್ ಮಾರ್ನಿಂಗ್ ಅಜ್ಜಿ. ಒಳ್ಳೇದಾಗ್ಲಮ್ಮ. ಎಷ್ಟು ಮುದ್ದ ಕಾಣಿಸ್ತಿದೀಯಮ್ಮ.